ಭಗವತಿಯಲ್ಲಿ ನಾವು ಕೇಳಬೇಕಾದ್ದೇನು ಅಂದರೆ, ನಮ್ಮಲ್ಲಿಯೇ ಇರ್ತಕ್ಕಂಥ ರಾಕ್ಷಸರನ್ನ ಮೆಟ್ಟಮ್ಮ. 6 ಜನ ಕಳ್ಳರಿದ್ದಾರೆ ಮನೆಯೊಳಗೆ, 6 ಜನ ಕಳ್ಳರಿದ್ದಾರೆ ಮನೆಯೊಳಗೆ, ಎಲ್ಲರಿಗೂ ತಿಳಿದವರು ಸೋಲರಿಯದವರು, ಎಲ್ಲರಿಗೂ ತಿಳಿದವರು ಸೋಲರಿಯದವರು. ತಿಳಿವೆಂಬ ರತುನವನು ಕಳಲು ಕಾದಿದ್ದಾರೆ, ತಿಳಿವೆಂಬ ರತುನವನು ಕಳಲು ಕಾದಿದ್ದಾರೆ, ಎಚ್ಚರಿರು ನಿದ್ರಿಸದಿರು ಅಂತ ಒಂದು ಸುಭಾಷಿತ. 6 ಜನ ಕಳ್ಳರಿದ್ದಾರಂತೆ ನಮ್ಮ ಮನೆಯೊಳಗೆ, ಅಂದರೆ ನಮ್ಮ ಮನಸ್ಸಿನೊಳಗೆ ಇದ್ದಾರೆ. ನಮ್ಮನೆ ಅಂದರೆ ಇದೆ, ಅಲ್ಲಿರುವುದು ಸುಮ್ಮನೆ, ಇಲ್ಲಿರುವುದು ನಮ್ಮನೆ ಅಂತೀವಿ ನಾವು. ನಮ್ಮ ಮನೆ ಇದೆಯಲ್ಲ, ಈ ಮನೆಯಲ್ಲಿ 6 ಜನ ಕಳ್ಳರಿದ್ದಾರೆ. ನಮ್ಮ ದಾಸ ಪರಂಪರೆಯವರು ಶರಣರು ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ, ಮನದ ಮುಂದಣ ಆಶೆಯೇ ಮಾಯೆ ಗುಹೇಶ್ವರ ಅಂತ ಹಲವು ಪ್ರಭುಗಳು ಹೇಳಿದ ಹಾಗೆ ನಮಗೆ ಎಲ್ಲರೂ ಕಾಲ ಕಾಲಕ್ಕೆ ಎಚ್ಚರಿಸ್ತಾನೇ ಇದ್ದಾರೆ. ನಾವು ಯಾವ ಎಚ್ಚರಕ್ಕೂ ಕೂಡ ಎಚ್ಚರ ಆಗದೇ ಇಲ್ಲ. 6 ಜನ ಕಳ್ಳರಿದ್ದಾರೆ ಮನೆಯೊಳಗೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಯಾರ್ಯಾರಿಗೆ ನಿಂದೆ ಅಂತ ಒಂದು ಸಲ ರಿವೈಸ್ ಮಾಡ್ಕೋಬೇಕು ನಾವಷ್ಟೇ. ನಮಗೆ ಸಿಟ್ಟು ಬರ್ತದಾ? ಉತ್ತರ ಏನು? ಆತ್ಮಸಾಕ್ಷಿ ಕೊಡುತ್ತೆ, ಹೌದು ನಿನಗೆ ಸಿಟ್ಟಿದೆ. ತುಂಬ ಆಸೆ ಜಾಸ್ತಿನಾ? ಹೌದು ಆಸೆ ಇದೆ. ಕೋಪ ಬರುತ್ತೆ, ಆಸೆ ಆಗುತ್ತೆ. ಮದ ಅಹಂಕಾರ, ಏನಾರು ಅಧಿಕಾರ ಬಂದ ತಕ್ಷಣ ಅಹಂಕಾರ ಬಂದುಬಿಡುತ್ತೆ. ಸಿರಿವಂತಿಕೆ ಬಂದ ತಕ್ಷಣ ಅಹಂಕಾರ ಬಂದುಬಿಡುತ್ತೆ. ಕೊಬ್ಬು, ಮತ್ಸರ, ಬೇರೆಯವ್ರು ಏನಾದ್ರು ಏಳಿಗೆ ಆಗೋದು ನೋಡಿದ ತಕ್ಷಣ ನಾವೇನೂ ಆ ಏಳಿಗೆಯಲ್ಲಿ ಪಾಲನ್ನು ತೆಗೆದುಕೊಳ್ಳದೆ ಇದ್ದರೂ ಹೊಟ್ಟೆ ಕಿಚ್ಚುಪಟ್ಟು ಸಂಕಟ ಪಡ್ತೀವಿ ನಾವು. ಅದಿಲ್ವಾ? ಜಿಪುಣತನ ಇಲ್ವಾ? ಮೋಹ, ಆಸೆ, ಒಂಥರ ಮೋಹ, ಅದು ಎಲ್ಲ ಇಲ್ವಾ? ಇದನ್ನೆಲ್ಲ ಯಾರು ತುಳಿದು ದೂರ ಮಾಡ್ತಾರೋ ಅವರು ಫ್ರೆಶ್ ಆಗ್ತಾರೆ. ಇವೆಲ್ಲ ಏನು ಮಾಡ್ತಾವಂತೆ ಅಂದರೆ, 6 ಜನ ಕಳ್ಳರಿದ್ದಾರೆ ಮನೆಯೊಳಗೆ, ಎಲ್ಲರಿಗೂ ತಿಳಿದವರು, ಎಲ್ಲರಿಗೂ ಗೊತ್ತಿದ್ದು. ಇದೆಲ್ಲ ಇದೆ ಅಂತ ಗೊತ್ತಿಲ್ವಾ? ಗೊತ್ತಿದೆ, ನಮ್ಮಲ್ಲೇ ಇದ್ದಿದ್ದು ಗೊತ್ತು ನಮಗೆ. ಎಲ್ಲರಿಗೂ ತಿಳಿದವರು ಸೋಲರಿಯದವರು. ಈ 6 ಜನ ಇದ್ದಾರಲ್ಲ ಕಳ್ಳರು, ಯಾವತ್ತೂ ಸೋಲಿಲ್ಲ. ಹಿಂದೂ ಇದ್ದರು, ನಮ್ಮ ಹಿಂದಿನ ಪೂರ್ವಜರಿಗೂ ಇದ್ದರು, ನಮ್ಮಲ್ಲಿಯೂ ಹಾಸು ಹೊಕ್ಕಾಗಿದ್ದಾರೆ, ಮುಂದೆಯೂ ಅವರು ಇನ್ನೂ ಜಾಸ್ತಿ ಆಗ್ತಾರೆ. ಇದರೊಳಗೇನು ಕೊರತೆ ಇಲ್ಲ. ಅಲ್ಲಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ, ಆಧ್ಯಾತ್ಮದ ಆಳಕ್ಕಿಳಿದು ಹೇಳ್ತಾರೆ, ಎಂಥ ಅದ್ಭುತವಾದ ಆ ಶರಣರ ವಚನ ಅಂದರೆ, ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದ ಇದ್ದಾವೆ 5 ಹೆಣನು, ಬಂದು ಅಳುವರು, ಬಳಗ ಘನವಾದ ಕಾರಣ ಹೆಣ ಬೇಯಲಿಲ್ಲ, ಕಾಡ ನಂದಲಿಲ್ಲ, ಬರೀ ಮಾಡ ಉರಿಯಿತ್ತು ನೋಡ ಗುಹೇಶ್ವರ. ನೋಡೋಕ್ಕೇನು ಅರ್ಥನೇ ಆಗಲ್ಲ. ಅದು ಆಳಕ್ಕಿಳಿದಾಗ ಮಾತ್ರ ಗೊತ್ತಾಗೋದು. ಅವೆಲ್ಲ ಅಲ್ಲಮಪ್ರಭುಗಳ ವಚನ ಇದೆಯಲ್ಲ, ತುಂಬ ಸಂಸ್ಕಾರ ಇದ್ದರೆ ಮಾತ್ರ ಅರ್ಥ ಆಗುತ್ತೆ. ತಲೆಯ ಮೇಲೊಂದು ತಲೆಯು ಇದ್ದಿತ್ತಲ್ಲ, ಆ ತಲೆಯು ತಲೆಯ ನುಂಗಿತ್ತಲ್ಲ, ಸತ್ತು ಹಾಲ ಸವಿಯಬಲ್ಲಡೆ, ದೇಹದ ಕೀಲ ಅರಿಯಬಲ್ಲಡೆ, ಅದು ಯೋಗ ನೋಡ, ಅದು ಶಿಶು ಕಂಡ ಕನಸಿലുള്ള ತೃಪ್ತಿ ಗುಹೇಶ್ವರ. ಇನ್ನು ನೋಡಕ್ಕೆ ಏನೂ ಗೊತ್ತಾಗಲ್ಲ, ಆದರೆ ಆಳಕ್ಕಿಳಿದ್ರೆ ಏನು ಆನಂದ ಆಗುತ್ತೆ. ಊರ ಮಧ್ಯದ ಕಣ್ಣ ಕಾಡಿನೊಳಗೆ, ಈ ಜಗತ್ತು ಊರ ಮಧ್ಯ ಅಂದರೆ ಕಣ್ಣ ಕಾಡಿನೊಳಗೆ ನಮ್ಮ ಎದುರುಗಡೆ ಕಾಣುವಂಥ ಕಾಡು ಸಮಾಜ, ಅದರಲ್ಲಿ ಬಿದ್ದ ಇದ್ದಾವೆ 5 ಹೆಣನು. ಎದುರುಗಡೆ 5 ಹೆಣಗಳು ಬಿದ್ದಿದ್ದಾವಂತೆ. ಆ ಹೆಣ ಜೀವ ಇಲ್ಲ. ಆ ಹೆಣಕ್ಕೋಸ್ಕರವಾಗಿ ಬಂದು ಅಳುವರು. ಆ ಹೆಣಕ್ಕೋಸ್ಕರ ಅಳ್ತಾರಂತೆ. ಹೆಣ ಬೇಕು ಅಂತ ಅಳೋರು ನೋಡಿದೀವಿ, ಹೆಣ ಬೇಕು ಅಂತ ಅಳೋರು ನೋಡಿದೀವ? ಹೆಣ ಬೇಕು ಅಂತ ಅಳ್ತಾರಂತೆ. ಬಂದು ಅಳುವರು, ಬಳಗ ಘನವಾದ ಕಾರಣ. ಈ ಬಳಗ ಇದೆಯಲ್ಲ, ಅಳುವರ ಬಳಗ ತುಂಬ ಇದೆ. ನಮ್ಮ ಹಿಂದಿನವರು ಅತ್ತಿದ್ದಾರೆ, ನಾವು ಅಳ್ತಾ ಇದ್ದೇವೆ, ನಮ್ಮ ಮುಂದಿನವರು ಅದಕ್ಕೆ ಅಳ್ತಾರೆ. 5 ಹೆಣ ಬೇಕು ಅಂತ, 5 ಹೆಣ ಬೇಕು ಅಂತ ಅಳ್ತಾ ಇದ್ದೀವಿ ನಾವು. ಬಳಗ ಬಲವಾದ ಕಾರಣ ಹೆಣ ಬೇಯಲಿಲ್ಲ, ಹೆಣ ಬೆಂದು ಹೋಗಲಿಲ್ಲ, ನಾಶ ಆಗಲೇ ಇಲ್ಲ. ಅದು ಹೆಣ ಜೀವ ಇಲ್ಲ, ಆದರೆ ಇರುತ್ತೆ. ಕಾಡ ನಂದಲಿಲ್ಲ, ಬೆಂಕಿ ಕಾಡಿನಲ್ಲಿರುವ ಬೆಂಕಿಯೂ ನಂದಲಿಲ್ಲ. ಮೇಲ್ಗಡೆ ನೋಡಿದರೆ ಮಾತ್ರ ಉರಿಯುವ ಹಾಗೆ ಕಾಣುತ್ತೆ, ಬರೀ ಮಾಡ ಉರಿಯಿತ್ತು ನೋಡ ಗುಹೇಶ್ವರ ಅಂತ ಒಂದು ಒಳ್ಳೆಯ ತತ್ವವನ್ನು ತಂದಿಟ್ಟರು. ವಿಸ್ತಾರವಾಗಿ ಹೋದರೆ ನಮಗನ್ಸುತ್ತೆ ಎಷ್ಟು ಅದ್ಭುತ. ಯಾವುದು ಇದೆ ಹೆಣ? ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅಲ್ವಾ? ನಾವು ಅದಕ್ಕೆ ಎಲ್ಲ ಅಳೋದು. ರೂಪಕ್ಕೆ ಯಾವಾಗಲೂ ಜೀವ ಇದೆಯಾ? ಸತ್ವ ಇದೆಯಾ?
ಅದು ಇರುವ ಹಾಗೆ ಕಾಣಿಸುತ್ತೆ, ಟೆಂಪ್ರರಿ ಅವೆಲ್ಲ, ತಾತ್ಕಾಲಿಕ. ರೂಪ ಎಷ್ಟು ದಿವಸ ಇರುತ್ತೆ? 40 ವರ್ಷ, 50 ವರ್ಷ, 90 ವರ್ಷಕ್ಕೆ ರೂಪ ಇರುತ್ತಾ? ಎಷ್ಟೇ ಪ್ಲಾಸ್ಟಿಕ್ ಸರ್ಜರಿ ಮಾಡಿದರೂ ಮುದುಕನೇ. ಎಷ್ಟೇ ಪೇಂಟ್ ಮಾಡಿದರೂ ತಲೆ ಕೂದಲು ಒರಿಜಿನಲ್ ತಲೆ ಕೂದಲಿನ ಕಾಂತಿ ಇರಲ್ಲ, ಗೊತ್ತಿದೆ ನಮಗೆ. ಡುಂಡಿರಾಜ್ ಒಂದು ಕಡೆ ಹೇಳ್ತಾರೆ, ಕಾಂಡ ಬೆಳ್ಳಗೆ ಚಿಗುರು ಕಪ್ಪಗೆ ಡೈ ಮಾಡಿದ ತಪ್ಪಿಗೆ ಅಂತ. ಎಷ್ಟೇ ಪೇಂಟ್ ಮಾಡಿದರೂ ಬಿಳಿ ಕೂದಲು ಇಣುಕ್ತಾ ಇರ್ತವೆ. ದಿವಸ ಕನ್ನಡಿ ಮುಂದೆ ನೋಡ್ಕೊಳ್ಳೋದು, ಮತ್ತೆ ಪೇಂಟ್ ಹಚ್ಕೊಂಡು ಬರೋದು. ಯಾಕಪ್ಪ ಬೇಕದು? ರೂಪ ಎಷ್ಟು ದಿವಸ ಇರುತ್ತೆ ಅದು? ಒಂದಲ್ಲ ಒಂದು ದಿವಸ ತಲೆ ಕೂದಲು ಬಿಳಿ ಆಗಲೇಬೇಕು. ಹಾಗೇ ಬಿಟ್ಟರೆ ಗೌರವ ನೋಡಿ. ಬಸ್ಸುಗಳಲ್ಲಿ, ಟ್ರೈನುಗಳಲ್ಲಿ ಎದ್ದು ಯುವಕರು ನಮಗೆ ಸೀಟ್ ಕೊಡ್ತಾರೆ. ಕಂಡಕ್ಟ್ರು ಅಬ್ಜೆಕ್ಷನ್ ಮಾಡಲ್ಲ. ಸೀನಿಯರ್ ಸಿಟಿಸನ್ ಅಂದರೆ ಹೌದ್ರಿ, ತಲೆ ಕೂದಲು ಬಿಳಿ ಆಗದೆ ನೀವು ಸಿಟಿಸನ್ನೇ ಅದರಿ, ಇಲ್ಲೇ ಕೂದ್ರಿ ಅಂತ ಕೂರಿಸ್ತಾರೆ. ಆದರೆ ಅದಕ್ಕೆ ಪೇಂಟ್ ಮಾಡ್ಕೊಂಡ್ರೆ ಏನು ಒಳ್ಳೆ ಹೆಂಗೆ ಕಾಣ್ತಿದ್ರಾ ನೀವೇನು ನೋಡ ಕೊಡಿ ಅಂತ ಕೇಳ್ತಾರೆ. ಆ ತಲೆ ಬಿಳಿ ಕೂದಲಿಗೆ ಎಷ್ಟು ಬೆಲೆ ಇದೆ, ಅದನ್ನು ಬಿಟ್ಕೊಂಡು ಪೇಂಟ್ ಮಾಡ್ಕೊಂಡು ಇರ್ತೀವಿ. ನಮ್ಮ ಭ್ರಮೆ ಅದಷ್ಟೇ, ಅದಕ್ಕೆ ಲೈಫೇ ಇಲ್ಲ, ಅದಕ್ಕೆ ಜೀವವೇ ಇಲ್ಲ. ರೂಪ ಹಿಂದೆಲ್ಲ ನಮ್ಮ ಹಿರಿಯರು ಎಷ್ಟು ಅದ್ಭುತವಾಗಿ ಒಂದು ಹೆಣ್ಣು ಗಂಡಿನ ಸಂಬಂಧವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತೆಲ್ಲ ಅದು ಹಳ್ಳ ಹತ್ತು ಹೋಗಿದೆ. ಹಾಗಾಗಿ ಇವತ್ತು ಹೊಡ್ಕೊಳ್ಳೋರೇ ಆಗೋಗಿದ್ದಾರೆ. ಗುಣಂ ಪೃಚ್ಛಸ್ವಮ ರೂಪಂ. ಯಾವುದೇ ವ್ಯಕ್ತಿಯಲ್ಲಿ ರೂಪ ನೋಡಬೇಡ, ಅದು ತಾತ್ಕಾಲಿಕ. ಗುಣ ನೋಡು, ಗುಣ ಸಾಯುವವರೆಗೂ ಇರುತ್ತೆ. ಒಳ್ಳೆ ಗುಣ ನೋಡ್ಕೊಂಡು ಕೊಡು. ರೂಪ ಹೆಚ್ಚು ಕಾಲ ಇರಲ್ಲ, ಆದರೆ ದುರಂತ ರೂಪಕ್ಕೇ ಹೆಚ್ಚು ಬೆಲೆ. ಯಾವುದು ಶಾಶ್ವತವಲ್ಲವೋ ಚಂದ ಇರಬೇಕು ನೋಡಿ. ಫಸ್ಟ್ ಡಿಮಾಂಡೇ ಅದು. ಕನ್ಯಾ ವರಯತೆ ರೂಪಂ ಮಾತಾವಿತ್ತಂ ಪಿತಾಶ್ರುತಿಂ ಬಾಂಧವ ಕುಲಮಿಚ್ಛಂತಿ ಮಿಷ್ಟಾನ್ನ ಮಿತರೇ ಜನಾಃ ಅಂತ ಒಂದು ಶ್ಲೋಕ ಇದೆ. ಯಾರ್ಯಾರು ಏನೇನು ಬಯಸ್ತಾರೆ ಹುಡುಗ ಹುಡುಗಿ ಸಂಬಂಧದಲ್ಲಿ, ಕನ್ಯಾ ವರಯತೆ ರೂಪಂ, ಆ ಹುಡುಗಿ ಆದವಳಿಗೆ ಅಥವಾ ಹುಡುಗ ಆದವನಿಗೆ ರೂಪವೇ ಬೇಕು. ಮತ್ತೇನಾದರೂ ಹಳ್ಳ ಹತ್ತೋಗ್ಲಿ ಬೇಜಾರಿಲ್ಲ, ಚಂದ ಕಾಣಬೇಕು. ನಾವು ಜೋಡಿ ರೋಡಿನಲ್ಲಿ ಹೋಗಬೇಕಾದ್ರೆ ಜೋಡಿ ಅಂದರೆ ಈಗಿರ್ಬೇಕು. ಎಷ್ಟು ಚಂದ ಇದ್ದಾರಲ್ಲ, ಆ ಚಂದ ಎಷ್ಟು ದಿವಸ ಅಂತ ಆಮೇಲೆ ಗೊತ್ತಾಗುತ್ತೆ. ಮೊದಲು ನೀನು ನಾನಾಗಬೇಕು, ನಾನು ನೀನಾಗಬೇಕು, ನನ್ನೊಳು ನೀನಿರಬೇಕು, ನಿನ್ನೊಳು ನಾನಿರಬೇಕು, ನಾನೆಲ್ಲಿಯೋ ನೀನಲ್ಲಿಯೇ ಇರಬೇಕು, ಮೊದಲು ಮಾತಾಡೋದು. ಆಮೇಲೆ ಮದುವೆಯ ಮುನ್ನ ಹೀಗೆ ಯೋಚನೆ ಮಾಡ್ತಾರಂತೆಲ್ಲ ಹುಡುಗ ಹುಡುಗಿಯರೆಲ್ಲ. ನೀನು ನಾನಾಗಬೇಕು, ನಾನು ನೀನಾಗಬೇಕು, ನನ್ನೊಳು ನೀನಿರಬೇಕು, ನಿನ್ನೊಳು ನಾನಿರಬೇಕು, ನಾನೆಲ್ಲಿಯೋ ನೀನಲ್ಲಿಯೇ ಇರಬೇಕು, ಮದುವೆಯ ಮುನ್ನ. VC ಅವರು ಬರೆದಿದ್ದು. ಆಮೇಲೆ ಮದುವೆ ಆದಮೇಲೆ ಒಂದೇ ನಾನಿರಬೇಕು, ಇಲ್ಲ ನೀನಿರಬೇಕು, ಮುಗಿದೋಯ್ತು. ಯಾಕೆಂದರೆ ಇದಕ್ಕೆ ಡುಂಡಿರಾಜ್ ಒಂದು ಪದ್ಯ ನೋಡಿ, ಸಣ್ಣ ಚುಟುಕ ಪದ್ಯದಲ್ಲೂ ಎಷ್ಟು ಸತ್ವ ತುಂಬಿದ್ದಾರೆ. ತೊಂಡೆ ತುಟಿಗಳ ಹಿಂದೆ ಹುಳುಕು ಹಲ್ಲಿರಬಹುದು, ನಳಿನಾಕ್ಷಿಗಿರಬಹುದು ದೃಷ್ಟಿ ದೋಷ, ಹೇನುಗಳ ದಾಸ್ತಾನು ನೀಲವೇಣಿಯ ಕೇಶ, ಮೊದಲೇ ಪರೀಕ್ಷಿಸು ಕೂಲಂಕಷ. ಸಣ್ಣ ಚುಟುಕ ಎಷ್ಟು ಅದ್ಭುತವಾಗಿದೆ ನೋಡಿ. ತೊಂಡೆ ತುಟಿಗಳ ಹಿಂದೆ ಹುಳುಕು ಹಲ್ಲಿರಬಹುದು. ತುಟಿಗಳು ಕೆಂಪಾಗಿದ್ದಾವೆ, ಬಣ್ಣ ಹಚ್ಚಿದಾಳೋ ಏನೋ ಗೊತ್ತಿಲ್ಲ, ಅಂತೂ ಕೆಂಪಾಗಿದೆ. ಆದರೆ ಬಾಯಿ ಬಿಟ್ಟರೆ ಹಲ್ಲುಗಳು ಒಂದೂ ಸೆಟ್ ಸರಿಯಾಗಿ ಕಾಣ್ತಿಲ್ಲ. ಹೆಗ್ಗಡದೇವನ ಕೋಟೆ ಬಾಗಿಲು ತೆಗೆದಾಗ ಅನಿಸುತ್ತೆ ಬಾಯಿ ಬಿಟ್ಟರೆ. ತೊಂಡೆ ತುಟಿಗಳು ಕೆಂಪಿದ್ದೇನು ಪ್ರಯೋಜನ? ತೊಂಡೆ ತುಟಿಗಳ ಹಿಂದೆ ಹುಳುಕು ಹಲ್ಲಿರಬಹುದು, ನಳಿನಾಕ್ಷಿಗಿರಬಹುದು ದೃಷ್ಟಿದೋಷ. ಕಣ್ಣು ತುಂಬ ಚೆನ್ನಾಗಿದೆ, ಆದರೆ ಕಣ್ಣೇ ಕಾಣಲ್ಲ. ಚಂದದ ಕಣ್ಣು ಕಟ್ಕೊಂಡು ಏನಾಗಬೇಕಾಗಿದೆ? ಹೇನುಗಳ ದಾಸ್ತಾನು ನೀಲವೇಣಿಯ ಕೇಶ, ಉದ್ದವಾಗಿದೆ, ಕಪ್ಪಾಗಿದೆ, ತಲೆ ಕೂದಲು ಸೊಂಪಾಗಿ ಬೆಳೆದಿದೆ. ಆದರೆ ಹತ್ತಿರ ಹೋದರೆ ಹೇನುಗಳು ಮಿಜಿ ಅಂತ ವೆಲ್ಕಮ್ ಮಾಡ್ತವೆ. ಆ ತಲೆ ಕೂದಲಿಗೆ ಬೆಲೆ ಬರುತ್ತಾ? ಆದ್ದರಿಂದ ದೂರದಿಂದ ಕಂಡದ್ದೆಲ್ಲ ಚಂದ ಅಂತ ತಿಳ್ಕೊಬೇಡ, ಮೊದಲೇ ಪರೀಕ್ಷಿಸು ಕೂಲಂಕಷ. ಆದ್ದರಿಂದ ಕನ್ಯಾ ವರಯತೆ ರೂಪಂ, ಹುಡುಗಿಯಾದವಳು ಅಥವಾ ಹುಡುಗ ಆದವನು ರೂಪನೇ ಬಯಸ್ತಾರಂತೆ. ಮಾತಾ ವಿತ್ತಂ, ತಾಯಿಯಾದವಳು ಕನ್ಯೆಯ ತಾಯಿ, ನನ್ನ ಅಳಿಯ ಆಗವನು ಯಾವಾಗಲೂ ಶ್ರೀಮಂತನಾಗಿರಬೇಕು, ನನ್ನ ಮಗಳಿಗೆ ಯಾವುದೇ ಕೊರತೆ ಆಗಬೇಕು, ಅವಳು ಕೆಲಸನೇ ಮಾಡಬಾರ್ದು ಬಯಸ್ತಾಳೆ. ಅಪ್ಪ ತಂದೆ ಅವನು ವಿದ್ಯಾವಂತನಾಗಬೇಕು ಅಂತ ಬಯಸ್ತಾನಂತೆ. ಬಂಧುಗಳು ಒಳ್ಳೆ ಫ್ಯಾಮಿಲಿ ಬೇಕು ಅಂತಾರಂತೆ. ಅವ್ರು ಹೋದರೆ ಅಲ್ಲಲ್ಲಿ ಹೋದಾಗ ಅಲ್ಲಿ ಹೋಗಿ ಕವಳ ಕತ್ತರಿಸ್ಕೊಂಡು ಬರ್ಬೋದಲ್ಲ ಅಂತ ಒಳ್ಳೆ ಕುಲದವರು ಬೇಕು. ಆಮೇಲೆ ಇತರೆಯವರು ಬೇರೆಯವರು ಅವತ್ತಿನ ದಿವಸ ಒಳ್ಳೆ ಚೆನ್ನಾಗಿ ಊಟ ಹಾಕುವಾಗಿದ್ರೆ ಸಾಕು, ಅವ್ರಿಗೆ ಮಾತ್ರ ಬರೋದವರು, ಇಷ್ಟು ಬಯಸ್ತಾರಂತೆ.
ಅದರಿಂದ ರೂಪ ಹೆಚ್ಚು ಕಾಲ ಇರಲ್ಲ, ನಮ್ಗೆ ಗೊತ್ತಿದೆ ಅದು. ರೂಪನ ಒಂದು ಹೆಣ ಅಂದರು ಅಲ್ಲಮಪ್ರಭುಗಳು. ರೂಪ ಅದಕ್ಕೆ ಗುಣಂ ಪೃಚ್ಛಸ್ವಮಾರೂಪಂ, ಇದು ಎಲ್ಲ ಕಾಲಕ್ಕೂ ಅನ್ವಯ ಆಗುವಂಥದ್ದು. ವಿದ್ಯಾಂ ಮಾ ಪೃಚ್ಛಸ್ವ ಸಿದ್ಧಿಂ ಪೃಚ್ಛಸ್ವ. ಯಾವುದನ್ನು ಕೇಳಬೇಕಂತೆ? ವಿದ್ಯೆ ಅವನಲ್ಲಿ ಎಷ್ಟಿದೆ ಅಂತ ಕೇಳಬೇಡ. ಇವತ್ತು ವಿದ್ಯೆ ಎಲ್ಲ ನೈವೇದ್ಯ ಆಗ್ತಾ ಇರೋದು ನಮ್ಗೆ ಗೊತ್ತಿದೆ. ವಿದ್ಯೆ ಮುಖ್ಯ ಅಲ್ಲ, ಯಾವ ವಿದ್ಯೆಯಲ್ಲಿ ಹೆಚ್ಚು ಸಿದ್ಧಿ, ಎಷ್ಟು ಸಿದ್ಧಿ ಪಡ್ಕೊಂಡಿದ್ದಾನೆ ನೋಡೋದನ್ನು, ಅದು ಬೇಕು. 15 ಎಮ್ಮೆ ಕಟ್ಟಿದಾನಪ್ಪ, ಆದರೆ ಯಾವ ಎಮ್ಮೆ ಹಾಲು ಕೊಡುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ? ಎಷ್ಟು ವಿದ್ಯೆ ಏನು ಪ್ರಯೋಜನ? ವಿದ್ಯಾಂ ಮಾ ಪೃಚ್ಛಸ್ವ ಸಿದ್ಧಿಂ ಪೃಚ್ಛಸ್ವ, ಕುಲಂ ಮಾ ಪೃಚ್ಛಸ್ವ. ಫ್ಯಾಮಿಲಿ ಕೇಳಬೇಡ, ಕುಲ ಯಾವುದು ಅಂತ ಕೇಳಬೇಡ. ಶೀಲಂ ಪೃಚ್ಛಸ್ವ, ನಡತೆ ಇದೆಯಲ್ಲ ಅದು ತುಂಬ ಮುಖ್ಯ. ನಾವು ಸುಮಾರು 32 ವರ್ಷ ಹೆಣ್ಣು ಮಕ್ಕಳ ಕಾಲೇಜಲ್ಲೇ ಪಾಠ ಮಾಡಿರೋದು. ಆ ಮಕ್ಕಳಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ಹೆಣ್ಣು ಮಕ್ಕಳೇ 25 ವರ್ಷ ನಿಮ್ಮ ಚಾರಿತ್ರ್ಯ ರಕ್ಷಣೆ ಮಾಡಿದರೆ ಮುಂದೆ 75 ವರ್ಷ ಅದೇ ಚಾರಿತ್ರ್ಯ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ. ಅವತ್ತು ಯಾವಾಗಲೇ ಕಳ್ಕೊಂಡ್ಬಿಟ್ರೆ ಇನ್ನೇನು ಪಡೆಯುವುದಿರೋದೇ ಇಲ್ಲ. ಆ ಸಮಯದಲ್ಲಿ ನಾವು ಪರಿಜ್ಞಾನವನ್ನು ಇಟ್ಕೋಬೇಕಾಗತ್ತೆ. ಕುಲಂ ಮಾ ಪೃಚ್ಛಸ್ವ ಶೀಲಂ ಪೃಚ್ಛಸ್ವ. ಕೊನೆಗೆ ಕೇಳ್ತಾರೆ ನೋಡಿ, ಎಷ್ಟು ಚಂದ ಇದೆ. ಇವತ್ತೂ ಕೂಡ ಇದನ್ನು ನಾವು ಒಳಗೊಳಗೆ ಅದನ್ನು ಅನ್ವಯಿಸಿಕೊಂಡ್ರೆ ಎಷ್ಟು ಚಂದ ಇರ್ತದೆ. ಧನಂ ಮಾ ಪೃಚ್ಛಸ್ವ, ಆತನಲ್ಲಿ ಅಥವಾ ಆಕೆಯಲ್ಲಿ ಎಷ್ಟು ಹಣ ಇದೆ ಅಂತ ಕೇಳಬೇಡ. ಸುಖಂ ಪೃಚ್ಛಸ್ವ, ಅವನು ಪಡೆದ ಹಣದಲ್ಲಿ ಎಷ್ಟು ಸುಖ ಪಡಿತಾನೆ ಕೇಳು. ಹಣವೇ ಸುಖ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. 50 ಶುಗರ್ ಫ್ಯಾಕ್ಟ್ರಿ ಓನರು ಪುಣ್ಯಾತ್ಮ ಮನೇಲಿ ಶುಗರ್ಲೆಸ್ ಟೀನೇ ಕುಡಿತಾನೆ, ಏನು ಬಂತು? ಇದನ್ನೆಲ್ಲ ಎಷ್ಟು ಚಂದದಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ರೂಪ ಒಂದು ಹೆಣ, ಅದಕ್ಕೆ ಜೀವ ಇಲ್ಲ, ಅದೇ ಬೇಕು ಅಂತ ನಾವು ಅಳ್ತೀವಿ, ಅದೇ ಬೇಕು ಇದೇ ಬೇಕು ಅಂತ. ರಸ ಬಾಯಿ ರುಚಿ ನೋಡಿ, ಈಗಂತೂ ಬಾಯಿ ರುಚಿಗೆ ಎಷ್ಟು ಏನಾದರೂ ಒಂದಿಲ್ಲ ಅನೌನ್ಸ್ ಮಾಡಿದ್ರಪ್ಪ, ಈ ಉಪನ್ಯಾಸ ನಡೀತಾ ಇದೆ, ಬಿಸಿ ಬಿಸಿ ಕೇಸರಿ ಬಾತು ಮತ್ತು ಚೌಚೌ ಬಾತು ಇಲ್ಲಿ ಕೊಡಲಾಗುತ್ತದೆ ಅಂತ. ಒಬ್ಬರೂ ಉಪನ್ಯಾಸ ಇಲ್ಲ, ಹೋಗ್ಬಿಡ್ತಾರೆ, ಮುಗಿದೋಯ್ತು. ಬಾಯಿ ರುಚಿ ರಸ, ಬಾಯಿ ರುಚಿಗೆ ಎಷ್ಟು ಹೆಣಗಾಡ್ತೀವಿ ನಾವು. ಅದೊಂದು ಹೆಣ, ರಸಕ್ಕೆ ಜೀವವಿಲ್ಲ, ಹೆಣ ಅದು. ಅದಕ್ಕೆ ನಾವು ಹಾತುರಿತೇವೆ. ರೂಪ ರಸ ಗಂಧ ಸೆಂಟು, ಸ್ನಾನ ಮಾಡ್ತಿದ್ರೂ ತೊಂದರೆ ಇಲ್ಲ, ಪುರ್ಸೊತ್ತಿಲ್ಲ, ಮೈಯೆಲ್ಲ ಸೆಂಟ್ ಹಾಕ್ಕೊಂಡು ಹೋಗ್ತೀವಿ ನಾವು ಅಷ್ಟೇ. ಸೆಂಟಿಗೆ ಹೆಚ್ಚು ಜೀವ ಇದೆಯಾ? ಇಲ್ಲ. ಸ್ವಲ್ಪ ಹೊತ್ತು ಅಷ್ಟೇ ಸೆಂಟಿನ ವಾಸನೆ, ಆಮೇಲೆ ಬೆವರಿನ ಜೊತೆಗೆ ಆ ಸೆಂಟ್ ಸೇರಿಸಿ ಗೊಬ್ಬ ವಾಸನೆ ಬರುತ್ತೆ. ಸೆಂಟನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದೊಂದು ಹೆಣ. ರೂಪ ರಸ ಗಂಧ ಸ್ಪರ್ಶ, ಸ್ಪರ್ಶ ಜ್ಞಾನಕ್ಕೆ ನಾವು ಅದಕ್ಕೆ ಜೀವ ಇಲ್ಲ, ಅದು ಕೂಡ ಒಂದು ಹೆಣ. ಅದಕ್ಕಾಗಿ ಹಪಹಪಿಸ್ತೀವಿ. ಕೊನೆಯದು ಶಬ್ದ. ಶಬ್ದ ನೋಡಿ ಎಷ್ಟಿಷ್ಟ ಅಂತ. ಎಷ್ಟೋ ಜನ ಕೆಲಸ ಮಾಡಿರ್ತಾರೆ, ದಾರಿಲಿ ಹೋಗ್ತಾ ಇರುವ ಕೇಳಬೇಕಾದ್ರೆ ನೀವು ಯಾರು ಅಂದರೆ ಅವ್ರ ಹೆಸರು ಹೇಳಲ್ಲ, ನಾನು ಜಿಲ್ಲಾ ಪಂಚಾಯತ್ ಚೇರ್ಮನ್ ಅಂತಾರೆ. ದಾರಿಲಿ ಓಡಾಡ್ತಾ ಇರ್ತಾರೆ, ಅವ್ರ ಹತ್ರ ಚೇರ್ ಇರ್ತದ? ಚೇರ್ ಇರಲ್ಲ, ಆದರೂ ಚೇರ್ಮನ್ನು. ಈ ಮಂತ್ರಿಗಳಾಗಿರ್ತಾರೆ, ಆ ಮಂತ್ರಿಶಿಪ್ ಬಿಡಕ್ಕೆ ಅವ್ರಿಗೆ ಮನಸ್ಸೇ ಇಲ್ಲ. ಈ ಕೆಳಗಡೆ ಇಳಿದ್ರೂ ಕೂಡ, ಮಂತ್ರಿಮಂಡಲ ಕಿತ್ತು ಹಾಕಿದ್ರು ಕೂಡ ನಾನು ಮಾಜಿ ಮಂತ್ರಿ ಅಂತ ಹೇಳ್ಕೊಂಡು ತಿರುಗ್ತಾರೆ. ಆ ಮಂತ್ರಿಶಿಪ್ ಬಿಡೋಕ್ಕಾಗಲ್ಲ. ಆ ಶಬ್ದಕ್ಕಾಗಿ ಎಷ್ಟು ಹೆಣಗಾಡ್ತೀವಲ್ಲ ನಾವು. ಆ ಶಬ್ದಕ್ಕೆ ಜೀವ ಇದೆಯಾ? ಬಿಟ್ಟಾಕಿದನ್ನೆಲ್ಲ. ಅದನ್ನೇ ಅಲ್ಲಮಪ್ರಭುಗಳು ಎಷ್ಟು ಚಂದ ಹೇಳಿದ್ದಾರೆ ನೋಡಿ. ಇದಿಷ್ಟು ಅರ್ಥ ಆದರೆ ಉಳಿದಿದ್ದೆಲ್ಲ ಅರ್ಥ ಆಯಿತು. ಎಲ್ಲೋ ಒಂದು ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಂಪೂರ್ಣ ವಚನ ಅರ್ಥ ಆಗೋಗುತ್ತೆ. ಈಗ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದ ಇದಾವೆ 5 ಹೆಣನು, ಬಂದು ಬಂದು ಅಳುವರು, ಬಳಗ ಘನವಾದ ಕಾರಣ ಹೆಣ ಬೇಯಲಿಲ್ಲ, ಕಾಡ ನಂದಲಿಲ್ಲ, ಬರೀ ಮಾಡ ಉರಿಯಿತ್ತು ನೋಡ ಗುಹೇಶ್ವರ. ಎಷ್ಟು ಅದ್ಭುತ ನೋಡಿ ಅಲ್ಲ. ಒಳಗಡೆ ಇಳಿಸ್ಕೋಬೇಕಿದನ್ನೆಲ್ಲ. ಇದಕ್ಕೆಲ್ಲ ಹೆಚ್ಚೇನು ನಾವು ಪ್ರಾಮುಖ್ಯತೆ ಕೊಡಬೇಕಾದ್ದಿಲ್ಲ. ಅದರಂತೆ ತಲೆಯ ಮೇಲೊಂದು ತಲೆಯು ಇದ್ದಿತಲ್ಲ, ಆ ತಲೆಯು ತಲೆಯ ನುಂಗಿತ್ತಲ್ಲ, ಸತ್ತು ಹಾಲ ಸವಿಯ ಬಲ್ಲಡೆ, ದೇಹದ ಕೀಲ ನರಿಯ ಬಲ್ಲಡೆ, ಅದು ಯೋಗ ನೋಡ ಶಿಶು ಕಂಡ ಕನಸಿನೊಳ್ಳ ತೃಪ್ತಿ. ಏನು ಅದ್ಭುತವಾದ ಅಲ್ಲಮಪ್ರಭುಗಳದ್ದು ವಚನ. ಹಾಗೆ ರೋಮಾಂಚನ ಆಗುತ್ತೆ. ತಲೆಯ ಮೇಲೊಂದು ತಲೆ, ನಮ್ಗೆ ಈ ತಲೆನೇ ಸರಿಯಾಗಿ ಕಾಣಿಸಲ್ಲ. ಅಲ್ಲಮಪ್ರಭುಗಳಿಗೆ ತಲೆ ಮೇಲೊಂದು ತಲೆ ಇದೆಯಂತೆ. ಆ ತಲೆ
ತಲೆಯನ್ನು ನುಂಗಿಬಿಡುತ್ತಂತೆ. ಇಷ್ಟೇ. ಇದೊಂದು ತಲೆ ಅಜ್ಞಾನದ್ದು. ಅಜ್ಞಾನದ ಒಳಗಡೆ ಮೇಲ್ಗಡೆ ಒಂದೊಂದು ಸುಜ್ಞಾನದ ತಲೆ ಇದೆ. ಆ ಸುಜ್ಞಾನದ ತಲೆ ಬಂತು ಅಂದರೆ, ಜ್ಞಾನೋದಯ ಆಯಿತು ಅಂದರೆ ಈ ಅಜ್ಞಾನದ ತಲೆ ನುಂಗಿಬಿಡುತ್ತೆ ಅಷ್ಟೇ. ತಲೆಯ ಮೇಲೊಂದು ತಲೆಯ ಇದ್ದಿತ್ತಲ್ಲ, ಆ ತಲೆಯ ನುಂಗಿತ್ತಲ್ಲ, ಸತ್ತು ಹಾಲ ಸವಿಯ ಬಲ್ಲಡೆ. ಸತ್ತು ಹಾಲ ಸವಿಯ ಬಲ್ಲಡೆ. ಸತ್ತ ಮೇಲೆ ಹಾಲು ಕುಡಿಲಿಕ್ಕೆ ಯಾರಿಗೆ ಶಕ್ತಿ ಇದೆ? ಸತ್ತ ಮೇಲೆ ಹಾಲೇನು ಕುಡಿಯೋದು ಬಂತು? ಜೀವ ಇದ್ದಾಗಲೇ ಹಾಲು ಕುಡಿಯೋಕ್ಕಿರಲ್ಲಪ್ಪ. ಇನ್ನು ಸತ್ತ ಮೇಲೆ ಹಾಲು ಕುಡಿಯೋದೇನು? ಏನೂ ಅರ್ಥ ಆಗಲ್ಲ. ಸತ್ತು ಹಾಲ ಸವಿಯ ಬಲ್ಲಡೆ ಅಂದರೆ ಅಜ್ಞಾನವೆಂಬುದು ಸತ್ತು ಸುಜ್ಞಾನವೆಂಬ ಹಾಲನ್ನು ಕುಡಿಲಿಕ್ಕೆ ಯಾರಿಗೆ ಶಕ್ತಿ ಇದೆ? ಅದು ಯೋಗ. ಎಲ್ಲರಿಗೂ ಆಗಲ್ಲ. ಅಜ್ಞಾನದ ಕೊಂಪೆಯಲ್ಲೇ ಬಿದ್ದಿರ್ತಾರೆ. ಸುಜ್ಞಾನ ಜ್ಞಾನೋದಯ ಎಷ್ಟು ಜನರಿಗೆ ಆಗುತ್ತೆ? ಆ ಸುಜ್ಞಾನದ ಹಾಲನ್ನು ಯಾರಿಗೆ ಕುಡಿಲಿಕ್ಕೆ ಶಕ್ತಿ ಇದೆ ಅದು ಎಲ್ಲರಿಗೂ ಬರಲ್ಲ. ಅದು ಯೋಗ. ಅದು ಹೇಗೆ ಆತ್ಮಜ್ಞಾನವನ್ನು ಪಡೆದವನಿಗೆ ಸುಖ ಸಿಗುತ್ತೆ ಅಂದರೆ, ಅಲ್ಲಮ ಪ್ರಭುಗಳು ಒಂದು ಸುಂದರವಾದ ಉದಾಹರಣೆಗಳನ್ನು ಕೊಡ್ತಾರೆ. ಅದು ಹೇಗೆ ಅಂದರೆ, ಶಿಶು ಕಂಡ ಕನಸಿನೊಳ್ಳ ತೃಪ್ತಿ ಗುಹೇಶ್ವರ. ಆ ಜ್ಞಾನೋದಯ ಆಗೋದು ಆತ್ಮಜ್ಞಾನ, ಅದನ್ನು ಹೆಚ್ಚುವುದು, ಆತ್ಮಜ್ಞಾನವನ್ನು ಪಡೆಯುವುದು ಅಷ್ಟು ಎಲ್ಲರಿಗೂ ಆಗಲ್ಲ. ದೇಹದ ಕೀಲನ್ನರಿಯಬಲ್ಲಡೆ ಅಂದರೆ ದೇಹದ ಕೀಲು ಯಾವುದು? ಆತ್ಮ. ಆತ್ಮವನ್ನು ಯಾರು ತಿಳಿದಿದ್ದಾರೆ ಅಂಥವರಿಗೆ ಯೋಗ ಅದು. ಆತ್ಮಜ್ಞಾನ ಬಲ್ಲವನಿಗೆ ಅದು ಬೇರೆಯವರಿಗೆ ಹೇಳೋಕ್ಕಾಗಲ್ಲ. ನಮಗೆ ಆನಂದ ಆಗಿದೆ ಅಂತ ಹೇಗೆ ತಿಳಿಸೋಕ್ಕೆ ಸಾಧ್ಯ? ಬೇರೆಯವರಿಗೆ ಹೇಳೋಕ್ಕಾಗಲ್ಲ ಅದನ್ನು. ಅದು ಹೇಗಿದೆ ಅಂದರೆ, ಶಿಶು ಕಂಡ ಕನಸಿನೊಳ್ಳ ತೃಪ್ತಿ. ಮಗು, ಚಿಕ್ಕ ಮಗು ಮಲ್ಕೊಂಡಿರುತ್ತೆ, ಅದಕ್ಕೆ ಮಾತಾಡೋಕ್ಕೆ ಬರಲ್ಲ. ಎಷ್ಟೋ ಜನರಿಗೆ ಗೊತ್ತಿರುತ್ತೆ ಅದು. ಕನಸಲ್ಲೇ ಬಿಕ್ಕಿ ಬಿಕ್ಕಿ ನಕ್ಕೊಂತ ಕಂಡುಬಿಡಲ್ಲ. ನಕ್ಕೋತಾ ಶಬ್ದ ಮಾಡ್ತಾ ಮಲ್ಕೊಂಡು ಕನಸು ಕಾಣ್ತಾ ಇರುತ್ತೆ. ಎಚ್ಚರ ಆದಮೇಲೆ ನಾವು ಕೇಳಲೂಬಾರ್ದು, ಅದು ಹೇಳಲೂಬಾರ್ದು. ಆ ಥರ ತೃಪ್ತಿ. ಮಗು ಹೇಳಕ್ಕೆ ಬರಲ್ಲ ಅದು. ಯಾಕೆ ನಕ್ಕಿದ್ಯಾ ನೀನು? ಏನು ಕನ್ಸ್ಕಂಡೆ? ಇಲ್ಲ, ಮತ್ತು ನಗುತ್ತದು. ಹೇಳಕ್ಕೆ ಬರಲ್ಲ ಅದಕ್ಕೆ. ನಾವು ಕೇಳಲೂಬಾರ್ದು. ಆತ್ಮಜ್ಞಾನ ಅಂದರೆ ಆಸ್ತರದ್ದು. ಅದನ್ನು ಪಡೀಲಿಕ್ಕಾಗಿ ನಾವು ಈ ಜಗತ್ತಿಗೆ ಬಂದಿದ್ದೇವೆ. ಅದಕ್ಕೆ ಒಂದು ಸಂಸ್ಕಾರ ಬೇಕು. ಋಣ ತೀರಿಸ್ತಾ ನಾವು ಸಂಸ್ಕಾರವನ್ನು ಪಡಿಬೇಕು. ಋಣವ ತೀರಿಸಬೇಕು ಋಣವ ತೀರಿಸುತ್ತ ಜಗದಾದಿ ಸತ್ವವನು ಜನದಿ ಕಾಣುತ್ತ ಅದರೊಳ್ವೊಂದು ಗೂಡಲು ಬೇಕು. ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಋಣ ತೀರಿಸ್ತಾ ನಾವು ಬದುಕಬೇಕಂತೆ. ಋಣವನ್ನು ತೀರಿಸ್ತಾ ಆ ಭಗವಂತನನ್ನು ಜನರ ಮಧ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕಾಣುತ್ತಾ ಆ ಜನರಲ್ಲಿ ಒಂದು ಗೂಡು ಬಿಡಬೇಕು ನಾವು. ಮನೆಯೊಳಗೆ ಮಠ ನಿನಗೆ. ಮನೇನ ಮಠ ಮಾಡ್ಕೋ. ಭಾಳ ತುಂಬ ಮುಖ್ಯವಾದ್ದಿದು. ಮನೇನ ಮಠ ಏನು ಮಾಡುತ್ತೆ? ಅನ್ನವಿಲ್ಲದವರಿಗೆ ಅನ್ನ ಕೊಡುತ್ತೆ, ಆಶ್ರಯವಿಲ್ಲದವರಿಗೆ ತಾತ್ಕಾಲಿಕವಾಗಿ ಆಶ್ರಯ ಕೊಡುತ್ತೆ. ಈ ಮನೆಯೂ ಹೀಗೆ ಇರಬೇಕಂತೆ. ಯಾರ್ಯಾರಿಗೆ ಅನ್ನ ಸಿಕ್ಕಲ್ಲ ಮನೆಗೆ ಕರೆದು ಅನ್ನ ಹಾಕಬೇಕಂತೆ. ಯಾರ್ಯಾರಿಗೆ ಆಶ್ರಯ ಇರಲ್ಲ, ಪಾಪ ಎಲ್ಲೋ ಬೀದಿಲಿ ಮಲಗಬೇಕಾದ್ರೂ ಬನ್ನಿ ಮನೆಗೆ ಅಂತ ಮನೆಗೆ ಹಾಸಿಗೆ ಎಲ್ಲ ಕೊಟ್ಬಿಟ್ಟು ಮಲಗಿಸ್ಬೇಕಂತೆ. ಅದು ಮನೇನ ಮಠ ಮಾಡ್ಕೋ ಅಂತ ಡಿ ವಿ ಜಿಯವ್ರು ಹೇಳ್ತಾರೆ. ದುರಂತ ಅಂದರೆ ಮಠವೇ ಇವತ್ತು ಮನೆ ಮಟ್ಟಕ್ಕೆ ಬಂದಿದೆ. ಮನೇನೇ ಮಠ ಮಾಡ್ಕೊಂಡ್ಬಿಡ್ತಾರೆ. ಮನೇನೇ ಮಠ ಮಾಡ್ಕೋಬೇಕು, ಮಠನೇ ಮನೆ ಮಾಡ್ಕೊಂಡ್ಬಿಡ್ತಾರೆ. ಮನೆಯೊಳಗೆ ಮಠ ನಿನಗೆ. ಹಾಗಾಗಿ ನಾವು ಒಬ್ಬರೇ ಇದ್ದರೆ ಅದು ಖಂಡಿತವಾಗಿಯೂ ಶಾಂತಿ ನಮಗೆ ಸಿಕ್ಕಲ್ಲ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಬ್ಬನುಣು ಊಟದಲ್ಲಿ ಸವಿಯಿಲ್ಲ ಸ್ವಗವಿಲ್ಲ, ಇಬ್ಬರಾಗುವೆನೆಂದನಂತೆ ಪರಬೊಮ್ಮಂ. ಹೆಬ್ಬದುಕಿ ನೊಂಟಿತನದೊಳ್ ಅದೇನು ಬದುಕುವೆಯೋ, ತಬ್ಬಿಕೊಳ್ಳೋ ವಿಶ್ವವನು ಮಂಕುತಿಮ್ಮ. ಒಬ್ಬನುಣು ಊಟದಲ್ಲಿ, ಮನೆಯಲ್ಲಿ ಒಬ್ಬರೇ ಊಟ ಮಾಡ್ತಾ ಇದ್ದರೆ, ಮಹಿಳೆಯರಾಗಲಿ ಅಥವಾ ಮಹನೀಯರಾಗಲಿ, ಸುಖ ಇದೆಯಾ ನೋಡಿ. ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಲ್ಲರಿಗೂ ಅದು ಅನುಭವಕ್ಕೆ ಬರುತ್ತೆ. ಹೆಂಡತಿ ಮಕ್ಕಳು ಊರಿಗೆ ಹೋಗಿದಾರಪ್ಪ, ಗಂಡಸರು ಮಾತ್ರ ಇರ್ತಾರೆ ಮನೇಲಿ, ಒಬ್ಬನೇ ಇರ್ತಾನೆ. ಅವನು ಅಡುಗೆ ಮಾಡ್ಕೊಳ್ತಾನ? ಮಹಿಳೆಯರಿಗೆಲ್ಲ ಗೊತ್ತಿದೆ, ಅಡುಗೆ ಮಾಡ್ಕೊಳ್ಳಲ್ಲ ಪಾಪ. ಅದಕ್ಕೆ ಆದಷ್ಟು ಎಚ್ಚರಿಕೆ ವಹಿಸಿ ಹೋಗ್ತಾರೆ, ಇವ್ರು ಇದ್ದಲ್ಲೆಲ್ಲ ತಿಂತಾರೆ ಅಂತ. ನೋಡ್ರಿ,
ದೋಸೆ ಹಿಟ್ಟು ಮಾಡಿಟ್ಟಿದ್ದೀನಿ, ದೋಸೆ ಉಯ್ಕೊಳ್ರಿ, ಫ್ರಿಜ್ಜಲ್ಲಿ ಚಟ್ನಿ ಮಾಡಿಟ್ಟಿದ್ದೀನಿ, ನಿನ್ನೆನೇ ಮಾಡಿಟ್ಟಿದ್ದೀನಿ, ಒಂದು ವಾರಕ್ಕೆ ಸಾಕಾಗತ್ತೆ, ಎಳ್ದೆಳ್ದು ತಿಂತಾಯಿರಿ ಅಂತ ಹೇಳಿ ಹೋಗಿರ್ತಾರೆ. ಅಷ್ಟೂ ಮಾಡೋಕ್ಕವಲ್ಲ ಇವರು, ಹೋಟ್ಲಿಗೆ ಹೋಗಿ ತಿಂತಾ ಇರ್ತಾರೆ. ಯಾಕೆ? ಯಾರೂ ಇಲ್ಲ, ನಾನೇನು ಅಡುಗೆ ಮಾಡ್ಕೊಳ್ಳೋದು. ಮಹಿಳೆಯರಿದ್ದರೆ ಸ್ವಲ್ಪ ಉತ್ತಮ ಮಹನೀಯರಿಗಿಂತ. ಅವರು ಅನ್ನ ಇತ್ಯಾದಿಗಳನ್ನು ಮಾಡ್ತಾರೆ, ಸಾಂಬಾರು ಇಂಬಾರು ಮಾಡೋಕ್ಕೆ ಹೋಗಲ್ಲ. ಯಾರೂ ಇಲ್ವಲ್ಲ, ಯಾಕೆ ಬೇಕು ಅಂತ ಉಪ್ಪಿನಕಾಯಿ ರಸನ ಏನೋ ಹಾಕ್ಕೊಂಡು ಗೊಜ್ಜಿಜ್ಜ ಅಂತ ತಿನ್ಕೊಂಡು ಬಿಡ್ತಾರೆ. ಪಕ್ಕದ ಮನೆ ಹತ್ರ ಮಾತಾಡ್ತಾರೆ, ಅಯ್ಯೋ ಯಾರೂ ಇಲ್ಲ ರೀ, ಬೇಜಾರು, ಹಾಗಾಗಿ ಅನ್ನವನ್ನು ಮಾಡಿಕೊಂಡೆ, ಉಪ್ಪಿನಕಾಯಿ ರಸಲ್ಲಿ ತಿಂದುಬಿಟ್ಟೆ ಅಂತ. ಇಷ್ಟೇ ಮನಸ್ಸು ಒಳಗಡೆ ಎಲ್ಲರ ಜೊತೆಗಿದ್ದರೆ ನೀನು ಚೆನ್ನಾಗಿ ಬದುಕು ಅಂತ ಹೇಳ್ತಾ ಇರುತ್ತೆ. ಯಾರು ನಾವೊಬ್ಬರೇ ಇದ್ದರೆ ಆ ಊಟಕ್ಕೆ ರುಚಿನೂ ಇಲ್ಲ, ಸುಖನೂ ಇಲ್ಲ ಅಂತ ಹೇಳ್ತಾರೆ ಡಿ ವಿಜಿ. ಒಬ್ಬನನು ಊಟದಲ್ಲಿ ಸವಿಗಿಲ್ಲ ಸ್ವಗವಿಲ್ಲ, ಇಬ್ಬರಾಗುವೆನೆಂದನಂತೆ ಪರಬ್ರಹ್ಮಂ. ಆ ಪರಬ್ರಹ್ಮ ಭಗವಂತ ಒಬ್ಬನೇ ಇದ್ದಂತೆ, ಅವನ ಲೀಲೆಯನ್ನು ಪಡೀಬೇಕು ಅನ್ನೋ, ಅದರ ಆನಂದವನ್ನು ಅನುಭವಿಸಬೇಕು ಅಂತ ಸೃಷ್ಟಿಯನ್ನು ಮಾಡಿ ವೈವಿಧ್ಯಮಯವಾದ ಸೃಷ್ಟಿಯನ್ನು ನೋಡಿಕೊಂಡು ಆನಂದವನ್ನು ಅನುಭವಿಸ್ತಾನೆ. ಮೂಲತಃ ಅವನೊಬ್ಬನೇ. ಇಬ್ಬರಾಗುವೆನೆಂತನಂತೆ ಪರಬ್ರಹ್ಮಂ. ಹೆಬ್ಬದುಕಿ ನೊಂಟಿತನದೊಳ್ ಅದೇನು ಬದುಕುವೆಯೋ. ಶ್ರೀಮಂತವಾದ ಬದುಕು ನಾನೊಬ್ಬನೇ ಇದ್ದೇನೆ, ಅದೇನು ಬದುಕು? ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ, ಹೋಗಿ ವಿಶ್ವವನ್ನು ತಬ್ಬಿಕೋ, ನಿಜವಾದ ಆನಂದದ ಅನುಭೂತಿ ನಿನಗುಂಟಾಗತ್ತೆ. ಎಲ್ಲರ ಜೊತೆಗೆ ಸೇರುವುದನ್ನು ಕಲ್ತ್ಕೊಂಡವನು ಏನು ಆನಂದ ಪಡ್ತಾನಲ್ವಾ. ಒಬ್ಬನೇ ಇದ್ರೆ ಅದೇನು ಆನಂದ. ಎಷ್ಟು ಸೌಕರ್ಯ ಇದ್ದರೂ ಕೂಡ ಬೇಡ ಅಂತ ಅನಿಸುತ್ತೆ. 15 ಕಾರು ಮನೇಲಿ ಇಟ್ಕೊಂಡಿದ್ದಾನೆ, ಒಬ್ಬನೇ ಇದ್ದಾನೆ, ಕಾರ್ ತೆಗಿಯೋಕ್ಕೆ ಉದಾಸೀನ, ನಡ್ಕೊಂಡು ಹೋಗೋಣ ಅಂತ ಹೊರಡ್ತಾನೆ. ಒಬ್ಬನೇ ಇದ್ರೆ ಅಲ್ಲ ಅದು ಸಂತೋಷ. ಉಪನಿಷತ್ತುಗಳು ಸಾರಿದ್ದದನ್ನೇ, ಎಲ್ಲರ ಜೊತೆಗೆ ಬೆರೆಯುವುದು ಕಲಿ, ಆಗ ನಿಜವಾದ ಆನಂದದ ಅನುಭೂತಿ ಉಂಟಾಗತ್ತೆ ಅಂತ. ನೋಡಿ, ಎಲ್ಲದಕ್ಕೂ ಒಂದು ಲೆಕ್ಕದಲ್ಲಿ ಎಲ್ಲದಕ್ಕೂ ಸಂಬಂಧ ಇದೆಯಂತೆ. ತರಣಿ ಕಿರಣದ ನಂಟು, ಗಗನ ಸಲಿಲದ ನಂಟು, ಧರಣಿ ಚಲನೆಯ ನಂಟು, ಮರುತನೊಳ್ ನಂಟು, ಪರಿಪರಿಯ ನಂಟುಗಳಿನೊಂದು ಗಂಟಿ ವಿಶ್ವ, ಕಿರಿದು ಪಿರಿದೊಂದಂಟು ಮಂಕುತಿಮ್ಮ. ಈ ಸಂಬಂಧ ಇಲ್ಲ ಅಂತ ಹೇಳಂಗೆ ಇಲ್ಲ, ಎಲ್ಲದಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾರೆ ನೋಡಿ. ತರಣಿ ಕಿರಣದ ನಂಟು, ಗಗನ ಸಲಿಲದ ನಂಟು. ಸೂರ್ಯನಿಗೂ ಕಿರಣಕ್ಕೂ ಸಂಬಂಧ ಇದೆ, ಗಗನಕ್ಕೂ ನೀರಿಗೂ ಸಂಬಂಧ ಇದೆ, ಆಕಾಶಕ್ಕೂ ನೀರಿಗೂ ಸಂಬಂಧ ಇದೆ. ಆಕಾಶವೇ ಇಲ್ಲ ಅಂದರೆ ಮಳೆಯಾಗಿ ಬರುತ್ತೆ. ತರಣಿ ಕಿರಣದ ನಂಟು, ಗಗನ ಸಲಿಲದ ನಂಟು, ಧರಣಿ ಚಲನೆಯ ನಂಟು, ಮರುತನೊಳ್ ನಂಟು. ಭೂಮಿ ತಿರುಗ್ತಾ ಇದೆಯಲ್ಲ, ಆ ತಿರುಗುವಿಕೆಗೂ ಭೂಮಿಗೂ ನಂಟು. ಅದು ತಿರುಗಿದರೆ ಮಾತ್ರ ಹಗಲು ರಾತ್ರಿ ಆಗೋದು. ಧರಣಿ ಚಲನೆಯ ನಂಟು, ಮರುತನೊಳ್ ನಂಟು. ನೋಡಿ, ಇದರೊಳಗಡೆ ಗಾಳಿಯ ನಂಟು, ಗಾಳಿಯ ಸಂಬಂಧ ನೋಡಿ. ಸೃಷ್ಟಿ ಮಾಡಿಬಿಟ್ರೆ ಆಗಲಿಲ್ಲ. ಭಗವಂತ ನೋಡಿ, ಏನು ನಮಗೆ ಗಾಳಿಯ ಅಂಶ ಬೇಕೋ ಅದನ್ನು ಸಮೃದ್ಧವಾಗಿ ಮೂಗಿನವರೆಗೂ ಸಪ್ಲೈ ಮಾಡ್ತಾ ಇದ್ದಾನೆ. ಗಾಳಿಗಾಗಿ ನಾವು ಏನೂ ಕಷ್ಟಪಡಬೇಕಾಗಿದ್ದಿಲ್ಲ. ಎಷ್ಟೆಷ್ಟು ಪ್ರಮಾಣದಲ್ಲಿ ಗಾಳಿಯಲ್ಲಿ ಇರಬೇಕು ಮನುಷ್ಯನ ಬದುಕಿಗೆ, ಜೀವ ಬದುಕಿಗೆ, ಎಲ್ಲವನ್ನೂ ತುಂಬಿ ಕೊಟ್ಟಿದ್ದಾನಲ್ಲ ಭಗವಂತ. ಆ ಗಾಳಿಯನ್ನು ಹಾಳು ಮಾಡಿಕೊಂಡು ಇನ್ನು ಕೆಲವು ಪಕ್ಷ ಆಮ್ಲಜನಕ ಚೀಲ ಮುಗಿಗೆ ಹಾಕೊಂಡು ತಿರುಗಬೇಕು, ಆ ಮಟ್ಟಕ್ಕಿದ್ದೇವೆ ನಾವು. ಭಗವಂತ ನೀರು ಕೊಟ್ಟ, ಪರಿಶುದ್ಧವಾದ ನೀರು ಕೊಟ್ಟಿದ್ದಾನೆ. ಅವನು ಮಳೆ ಸುರಿಸಬೇಕಾದ್ರೆ ಎಲ್ಲೂ ಕಶ್ಮಲ ತೂರಿಸಿ ಹಾಕಲ್ಲ. ಭೂಮಿಗೆ ಬಿದ್ದ ಮೇಲೆ ಮನುಷ್ಯನ ಕೊಡುಗೆಯಿಂದಾಗಿ ಆ ನೀರೆಲ್ಲ ಹಾಳಾಗಿ ಹೋಗುತ್ತೆ. ಭಗವಂತ ಕೊಡುವಾಗ ಎಲ್ಲವನ್ನೂ ಚೆನ್ನಾಗಿ ಕೊಟ್ಟಿದ್ದಾನೆ. ಅದಕ್ಕೆ ನಮ್ಮ ಹಿರಿಯರು ನದಿಗಳನ್ನು ಚೆನ್ನಾಗಿ ರಕ್ಷಿಸಿಟ್ಟುಕೋ, ಗಾಳಿಯನ್ನು ಹಾಳು ಮಾಡಬೇಡ, ವನಸ್ಪತಿಯಿಂದಾಗಲೇ ನಿನಗೆ ಬದುಕು. ವನಸ್ಪತಿ ಇಲ್ಲ ಅಂದರೆ ನಿನಗೆ ಬದುಕಿಲ್ಲ. ಯಾಕೆಂದರೆ ನಮ್ಮನ್ನು ಸೃಷ್ಟಿ ಮಾಡುವ ಮೊದಲು ವನಸ್ಪತಿಯನ್ನು ಸೃಷ್ಟಿ ಮಾಡಿದ್ದ. ಇವತ್ತು ನಾಶ ಮಾಡ್ತಿದ್ದೀವಿ ವನಸ್ಪತಿನ. ಯಾವ ಅಲ್ಪ ಪ್ರಜ್ಞೆಯೂ ಇಲ್ಲ ಜನಗಳಿಗೆ. ಯಾರೋ ಪುಣ್ಯಾತ್ಮರು ಆ ರೋಡಿನ ಆ ದಾರಿಯ 2 ಸಾಲಗಳಲ್ಲಿ ಸಾಲು ಮರಗಳನ್ನು ನೆಟ್ಟು ಬೆಳೆಸಿದರು. ಸಾಲು ಮರದ ತಿಮ್ಮಕ್ಕ ಆದಿಯಾಗಿ ಅವಳಿಗೆ ಮಕ್ಕಳಿಲ್ಲ ಅಂತ ಬೇಸರ ಆಗಲಿಲ್ಲ. ಸಾಲು ಮರಗಳನ್ನು ನೆಟ್ಟು ನೀರೆರೆದು ಆ ಸಾಲು ಮರಗಳನ್ನು ಬೆಳೆದು ಎತ್ತರವಾಗಿ ಎಲ್ಲರಿಗೂ ನೆರಳನ್ನು ಕೊಡುವುದನ್ನು ನೋಡಿಕೊಂಡು ತೃಪ್ತವಾಗಿ ಆನಂದ, ಆ ಮುದಿ ವಯಸ್ಸಲ್ಲಿ ಏನು ಆನಂದ ಪಡಿತಾಳೆ ಅವಳು. ಇವತ್ತೇನು ಮಾಡ್ತಿದ್ದೀವಿ ನಾವು? ಇದ್ದ ಮರ ಕಡ್ದು ಹಾಕಿಬಿಡ್ತೀವಿ. ಅದೇ ವೇಗದಲ್ಲಿ ಮರ ಬೆಳೆಸ್ತೀವ ಗಿಡನ, ಬೆಳೆಸೋಲ್ಲ. ಇದು ನಾಶಕ್ಕೆ ನಾಂದಿ.
ಇದು ಯಾವಾಗ ಬದಲಾವಣೆ ಆಗುತ್ತೆ ಅಂದರೆ ಇನ್ನು ಬದಲಾವಣೆಯನ್ನು ನಿರೀಕ್ಷೆ ಸಾಧ್ಯನೇ ಇಲ್ಲ. ಪೂರ್ತಿ ನಾಶ ಆದ ಮೇಲೆ ಎಲ್ಲ ಸರಿಯಾಗಬೇಕಾಗಿದೆ ಅಷ್ಟೇ. ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು, ಹಗೆತನವನಂತು ಬಿಡು ಮಂಕುತಿಮ್ಮ, ಜಗದ ಸೊಗದ ರಸಿಕೆಯ ಫಲ ನೋಡು ಬರಿ ಕಲಹ. ಮೃಗಗಳ ಆವೇಶಗೊಳ್ಳಲಪ್ಪುದಿನ್ನೇನು, ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು, ಹಗೆತನವ ಮಂತು ಬಿಡು ಮಂಕುತಿಮ್ಮ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.